ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಈಸಿಯಾಗಿರೋಂತಹ ಬ್ರೈಡಲ್ ಡಿಸೈನ್ ತೋರಿಸ್ತೀನಿ. ಟ್ರೆಡಿಷನಲ್ ಲುಕ್ ಕೊಡುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಇನ್ನೊಮ್ಮೆ. ನಂತರ ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ವರ್ಕ್ ಏನು ಮಾಡ್ತಾಯಿದ್ದೀನಿ, ಬೇಸ್ ಲೈನು, ಇದನ್ನು ಉಲ್ಟಾ ಸೈಡಿಂದ ಮಾಡ್ಕೊಳ್ಳಿ. ಸೀರೆಯ ಹಿಂಭಾಗದಿಂದ ಮಾಡ್ಕೊಳ್ಳಿ. ಆವಾಗ ನಿಮಗೂ ಎಂಡ್ ಎಲ್ಲಿ ಆಗುತ್ತೋ ಅಲ್ಲಿಂದ ಸೀದಾ ಸೈಡು ವರ್ಕ್ ಮಾಡ್ಬೋದು. ಸೊ ಹಂಗಾಗಿ ನೀವು ಬೇಸ್ ಲೈನ್ನ ಉಲ್ಟಾ ಸೈಡಿಂದ ಮಾಡ್ಕೊಳ್ಳಿ. 3 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲೆಲ್ಲ 3 ಚೈನ್ 1 ಟೈಮೇ ಹಾಕ್ಕೊಳ್ಳೋದು. ಇದು ಎಂಡಿಗೆ ಬರುತ್ತೆ, ಲಾಸ್ಟಿಗೆ ಬರುತ್ತೆ ಇದು. ಆದ್ದರಿಂದ ನಾನು ಸ್ಟಾರ್ಟಿಂಗು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 3 ಚೈನ್. 3 ಚೈನ್ 2 ಟೈಮ್ಸ್ ಹಾಕ್ಕೊಂಡು ನಂತರ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಬೀಡ್ ಉಪಯೋಗಿಸಿ ಹಾಕುವಂಥ ಡಿಸೈನ್ ಇದು. ಟ್ರೆಡಿಷನಲ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. 5 ಚೈನ್ ಹಾಕ್ಕೊಂಡು ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ರೌಂಡಿಗೆ ಬರಬೇಕು ನಿಮಗೆ ಆರ್ಚು ಅಂದರೆ ಇದು ಏನು ಲೂಪ್ ಇದೆಯೋ ಈ ಲೂಪನ್ನು ಆದಷ್ಟು ಹತ್ರದಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಆರ್ಚು ಒಂದು ಸ್ವಲ್ಪ ಉದ್ದುದ್ದ ಬರುತ್ತೆ, ರೌಂಡಿಗೆ ಬರಲ್ಲ. ಈಗ 3 ಚೈನ್ನ ಒಂದು 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಆದಮೇಲೆ ಅಗೇನ್ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸುಕ್ ಬರ್ತೇ ಇರೋ ರೀತಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಬೇಸ್ ಲೈನ್ ಸುಕ್ ಬಂದರೆ ಆರ್ಚು ನೀಟಾಗಿ ಕಾಣಲ್ಲ. ಸೊ ಹಂಗಾಗಿ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಸ್ಟಾರ್ಟಿಂಗಿಂದಲೇ 3 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನಂತರ 5 ಚೈನು ಬೇಸ್ ಲೈನ್ ಇದೇ ರೀತಿ 3 ಚೈನ್ 2 ಟೈಮ್ಸು, 5 ಚೈನು 1 ಟೈಮು ನೋಡಿ ಈ ರೀತಿ. 5 ಚೈನ್ನ ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ, ಬಿಕಾಸ್ ಇದು ವರ್ಕ್ ಮಾಡಲಿಕ್ಕೆ, ಆರ್ಚ್ ಮಾಡಲಿಕ್ಕೆ. ನಂತರ 3 ಚೈನ್ 2 ಟೈಮ್ಸು. ಬೇಸ್ ಲೈನ್ ಈಸಿಯಾಗಿದೆ, ತುಂಬ ಈಸಿಯಾಗಿದೆ. ಇದಕ್ಕೆ ಒಂದ್ರ ಪಕ್ಕ ಒಂದು ಆರ್ಚ್ ಬರುತ್ತೆ. ಆರ್ಚಿಗೆ ನಾವು ಕುಚ್ಚು ಮಾಡೋದ್ರಿಂದ ಗ್ಯಾಪು ಜಾಸ್ತಿ ಬಂದಿಲ್ಲ, ಆರ್ಚ್ ಪಕ್ಕದಲ್ಲೇ ಬರುತ್ತೆ. 3 ಚೈನ್ 2 ಟೈಮ್ಸ್ ಆಯಿತು. ನಂತರ ಈಗ 5 ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಎಂಡ್ವರೆಗೂ ಮಾಡ್ಕೊಳ್ಳಿ. ನೋಡಿ 5 ಚೈನ್ ಗ್ಯಾಪ್ ಏನಿದೆಯೋ ಅಲ್ಲಿ ಆರ್ಚ್ ಬರುತ್ತೆ. 3 ಚೈನ್ 2 ಟೈಮ್ಸು, 5 ಚೈನ್ 1 ಟೈಮ್, 3 ಚೈನ್ 2 ಟೈಮ್ಸ್ ಈ ರೀತಿ. ನೆಕ್ಸ್ಟ್ ಸ್ಟೆಪ್ಪು ನಾವು ಎಲ್ಲಿ ಎಂಡ್ ಮಾಡ್ಕೊಳ್ತೀನೋ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಯಾಕಂದರೆ ಇದನ್ನು ಉಲ್ಟಾ ಸೈಡಿಂದ ಹಾಕ್ಕೊಂಡಾಗ ನಾನು ನೆಕ್ಸ್ಟು ಅಲ್ಲಿಂದಲೇ ಟರ್ನ್ ಮಾಡಿಕೊಂಡ್ರೆ ಸೀದಾ ಸೈಡ್ಗೂ ವರ್ಕ್ ಮಾಡ್ಬೋದು. ನೋಡಿ ಎಲ್ಲಿ ಎಂಡ್ ಮಾಡ್ಕೊಂಡಿದ್ದೀನೋ ಅಲ್ಲಿಂದಲೇ ಕಂಟಿನ್ಯೂ ಮಾಡೋಣ. ಲಾಸ್ಟಿಗೆ ನಾವು ಬರೀ 3 ಚೈನ 1 ಟೈಮ್ ಹಾಕ್ಕೊಳ್ಳೋಣ. 3 ಚೈನ್ 1 ಟೈಮ್ ಹಾಕ್ಕೊಂಡು ಡೈರೆಕ್ಟಾಗಿ ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 5 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು 3 ಸಲ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು ಮತ್ತು ಎರಡನ್ನ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಈ ರೀತಿ ಮತ್ತೊಮ್ಮೆ ಟ್ರಿಪಲ್ ಕ್ರೋಶೆ ಕಂಬ. ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. ಟ್ರಿಪಲ್ ಕ್ರೋಶೆಗೆ 2 ಸಲ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಇರೋ ದಾರನ ಎರಡನ್ನು ಒಂದು ಮಾಡಿಕೊಂಡ್ರೆ ಮತ್ತೆ ಒಂದು ಲೂಪು ಎಕ್ಸ್ಟ್ರಾ ಆಗುತ್ತಲ್ಲಿ. ಮತ್ತೆ ಎರಡನ್ನು ಒಂದು ಮಾಡ್ಕೊಂಡ್ರೆ ಮತ್ತೆ ಒಂದು ಲೂಪ್ ಉಳಿಯುತ್ತೆ. ಲಾಸ್ಟಿಗೆ ಒಂದು ಲೂಪಿಗೆ 2 ಲೂಪು ಸೇರಿಸಿದರೆ ಮತ್ತೆ ಟ್ರಿಪಲ್ ಕ್ರೋಶೆ ಆಗುತ್ತೆ. ಲಾಸ್ಟಿಗೆ ಒಂದು ಲೂಪಿಗೆ ಇನ್ನೊಂದು ಲೂಪ್ ಆ್ಯಡ್ ಆಗುತ್ತೆ. ಪ್ರತಿ ಸಾರಿ ನಾವು ಎರಡನ್ನು ಒಂದು ಮಾಡ್ಕೊಂಡಾಗ ಇನ್ನೊಂದು ಲೂಪ್ ಆ್ಯಡ್ ಆಗ್ತಾ ಹೋಗುತ್ತೆ. ಈ ರೀತಿ ನಾನು 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 6 ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ ನೋಡಿ ಈಗ ತುಂಬ ಈಸಿಯಾದಂಥ ಡಿಸೈನು. ಒಂದು 600-700 ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು.
ನೋಡಿ ಈಗ 6 ಟ್ರಿಪಲ್ ಕ್ರೋಶ ಕಂಬ ಆಯ್ತಲ್ವ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ತಿದ್ದೀನಿ. ತುಂಬ ಸ್ಮಾಲ್ ಹಾಕ್ಕೊಂಡಿಲ್ಲ, ಮೀಡಿಯಮ್ ಆಗಿರೋ ಅಂಥ ಬೀಡ್ ಹಾಕ್ಕೊಂಡಿದ್ದೀನಿ. ನಂತರ ಈಗ ನೀಡಲ್ ಮೇಲೆ ದಾರ ತೊಗೋಬೇಕು 2 ಸಲ. ಅದೇ 5 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಮತ್ತು ಒಂದು ಟ್ರಿಪಲ್ ಕ್ರೋಶೆ. ಈಗೇನು ನಾನು ಬೀಡ್ ಹಾಕಿದ್ದೀನಲ್ಲ, ಬೀಡ್ ಹಾಕಿದ ಮೇಲೆ ಒಂದು ಟ್ರಿಪಲ್ ಕ್ರೋಶೆ ಕಂಬ ಮಾಡಿದ್ನಲ್ಲ, ಆ ಕಂಬನ ನೀವು ಕನ್ಸಿಡರ್ ಮಾಡಬಾರ್ದು. ಆ ಕಂಬನ ಬಿಟ್ಟು ನೀವು ಇನ್ನೂ 6 ಟ್ರಿಪಲ್ ಕ್ರೋಶೆ ಕಂಬ ಮಾಡಬೇಕು. ರೈಟ್ ಸೈಡು 6 ಕಂಬಗಳನ್ನ ಮಾಡ್ಕೊಂಡಿದ್ವಲ್ವ. ಸೊ ಲೆಫ್ಟ್ ಸೈಡು ಕೂಡ ಬೀಡ್ ಹಾಕಿದ ಮೇಲೆ ಮಾಡಿದ್ವಲ್ಲ ಒಂದು ಟ್ರಿಪಲ್ ಕ್ರೋಶೆ ಕಂಬ, ಅದನ್ನು ಬಿಟ್ಟು ಇನ್ನೂ 6 ಕಂಬಗಳನ್ನು ಮಾಡ್ಕೋಬೇಕು. ಅಲ್ಲಿಗೆ ಬೀಡ್ ಹಾಕಿದಾಗ ಮಾಡ್ತೀವಲ್ಲ ಒಂದು ಟ್ರಿಪಲ್ ಕ್ರೋಶೆ, ಅದನ್ನು ಸೇರಿ ಒಟ್ಟು 7 ಕಂಬಗಳನ್ನ ಮಾಡ್ಕೋಬೇಕು. ಆವಾಗ ನಿಮ್ಗೆ ಎಕ್ಸಾಕ್ಟಾಗಿ ಬೀಡು ಸೆಂಟ್ರಿಗೆ ಬರುತ್ತೆ, ಇಲ್ಲ ಅಂದರೆ ಒಂದು ಕಡೆ ಸೈಡಿಗೆ ಬರುತ್ತೆ. ಈಗ 3 ಚೈನ್ದು ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಗ್ಯಾಪ್ ಏನೂ ಇಲ್ಲ. ನೆಕ್ಸ್ಟ್ ಇಲ್ಲಿಂದಲೇ ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟ್ 5 ಚೈನು ಗ್ಯಾಪ್ ಒಳಗಡೆ ಮತ್ತೆ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ತುಂಬ ಈಸಿಯಾದಂತಹ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಟ್ರೆಡಿಷನಲ್ ಲುಕ್ ಕೊಡುತ್ತೆ ಡಿಸೈನು. ಕಡಿಮೆ ಬೀಡ್ ಉಪಯೋಗಿಸಿ ಹಾಕಿರುವಂತಹ ಡಿಸೈನು. ಕುಚ್ಚು ಕೂಡ ಬರುತ್ತೆ ಇದಕ್ಕೆ. ಈಗ ನಾವೇನು ಸೆಕೆಂಡ್ ಆರ್ಚ್ ಮಾಡ್ತಾಯಿದ್ದೀವೋ ಈ ಆರ್ಚಿಗೆ ನಾವು ಕುಚ್ಚಿಗೆ 3 ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಕೋಬೇಕು. ಇಲ್ಲಿ ಒಟ್ಟು 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಆರ್ಚಿಗೆ ಏನು ಮಾಡಿದ್ದೀವೋ ಸೇಮ್ ಅದೇ ರೀತಿ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿದೆ ಡಿಸೈನು. ಕ್ರೋಶ ವರ್ಕ್ ಗೊತ್ತಿದ್ದರೆ ಟ್ರಿಪಲ್ ಕ್ರೋಶ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನಿಸಿದರೆ ನೀವು ಬೇಕು ಅಂದರೆ ಇದು ಸೇಮ್ ಆರ್ಚನ್ನೇ ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು. ಈಗ ನೋಡಿ 6 ಟ್ರಿಪಲ್ ಕ್ರೋಶ ಕಂಬ ಆದಮೇಲೆ ಇನ್ನೊಂದು ಮಾಡ್ಕೊಳ್ಳೋಣ. ಆರು ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಗ್ಯಾಪು ಇದು ಕುಚ್ಚು ಹಾಕಲಿಕ್ಕೆ. ನಾವು ಆರ್ಚ್ನ ಪಕ್ಕದಲ್ಲಿ ಯೂಶ್ವಲಿ ಕುಚ್ಚು ಹಾಕ್ತೀವಲ್ಲ, ಅದ್ರ ಬದಲಿಗೆ ಈಗ ಆರ್ಚಿಗೆ ಕುಚ್ಚು ಹಾಕೋಣ. ಪ್ರತಿಯೊಂದು ಆರ್ಚಿಗೂ ಕುಚ್ಚು ಹಾಕೋ ಬದಲು ಒಂದು ಆರ್ಚಿಗೆ ಬೀಡ್ ಹಾಕ್ಕೊಂಡು ಇನ್ನೊಂದು ಆರ್ಚಿಗೆ ಕುಚ್ಚು ಮಾಡ್ಕೋಬೋದು. ಇಲ್ಲ ನಮಗೆ ಬೀಡ್ ಬೇಡ, ಎಲ್ಲ ಆರ್ಚಿಗೂ ಕುಚ್ಚು ಹಾಕಬೇಕು ಅಂದರೆ ಎಲ್ಲ ಆರ್ಚಿಗೂ ಇದೇ ರೀತಿ 3 ಚೈನ್ ಹಾಕ್ಕೋಬೇಕು. 6 ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಮತ್ತೆ 7 ಟ್ರಿಪಲ್ ಕ್ರೋಶೆ ಸೇಮ್ ಫಸ್ಟ್ ಆರ್ಚಿಗೆ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಫಾಲೋ ಮಾಡಬೇಕು ನೀವು. 6 ಟ್ರಿಪಲ್ ಕ್ರೋಶೆ ಕಂಬ, ನಂತರ 3 ಚೈನ್ ಆದಮೇಲೆ 7 ಟ್ರಿಪಲ್ ಕ್ರೋಶೆ ಕಂಬ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸೆಂಟ್ರಿ ಬರುತ್ತೆ, ಇಲ್ಲಾಂದರೆ ನಿಮಗೆ ಒಂದು ಕಡೆ ಸೈಡ್ ಆಗುತ್ತೆ. ಈಗ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಂದಿದೆ. ನಿಮಗೇನಾದ್ರೂ ಇದು ಕುಚ್ಚು ಬೇಡ ಅಂದರೆ ಪ್ರತಿಯೊಂದು ಆರ್ಚಿಗೂ ಈ ರೀತಿ ಬೀಡ್ ಹಾಕ್ಕೋಬೋದು. ಇಲ್ಲ ಬೀಡ್ ಬೇಡ ಅಂದರೆ ಪ್ರತಿಯೊಂದು ಆರ್ಚಿಗೂ ಈ ರೀತಿ 3 ಚೈನ್ ಹಾಕ್ಕೊಂಡು ಕುಚ್ಚು ಹಾಕಲಿಕ್ಕೆ ಜಾಗ ಮಾಡ್ಕೋಬೇಕು. ಈಗ ನೆಕ್ಸ್ಟು ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡಿಕೊಂಡು ಮತ್ತೆ ಎರಡನ್ನು ಒಂದು ಮಾಡಿಕೊಂಡು ಮತ್ತೆ ಎರಡನ್ನು ಒಂದು, ಇದೇ ರೀತಿ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಬೀಡ್ ಹಾಕೋದಕ್ಕಿಂತ ಮುಂಚೆ 6 ಕಂಬಗಳು. ತುಂಬ ಈಸಿಯಾಗಿದೆ, ಕನ್ಫ್ಯೂಸ್ ಆಗಬೇಡಿ. ಈ ರೀತಿ 6 ಟ್ರಿಪಲ್ ಕ್ರೋಶೆ ಕಂಬ ಮಾಡಿಕೊಂಡು ಈಗ ನಾವು 3 ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಲಿಕ್ಕೆ ಒಂದು ಆರ್ಚಿ ಜಾಗ ಮಾಡಿದ್ವಿ. ಈಗ ನೆಕ್ಸ್ಟ್ ಆರ್ಚಿಗೆ ಬೀಡ್ ಹಾಕ್ಕೊಳ್ಳೋಣ. ಒಂದು ಆರ್ಚಿಗೆ ಕುಚ್ಚು, ಒಂದು ಆರ್ಚಿಗೆ ಬೀಡು.
ನಿಮಗೆ ಇದನ್ನು ಯಾವ ರೀತಿ ಬೇಕಾದ್ರೂ ಹಾಕೋಬೋದು. ಪ್ರತಿಯೊಂದು ಆರ್ಚಿಗೂ ಬೀಡೇ ಹಾಕ್ಕೋಬೋದು, ಕುಚ್ಚು ಬೇಡ ಅನ್ನೋರು. ಇಲ್ಲ ಬೀಡ್ ಬೇಡ ಅನ್ನೋರು ಪ್ರತಿಯೊಂದು ಆರ್ಚಿಗೂ ಕುಚ್ಚಿಗೆ ಜಾಗ ಮಾಡ್ಕೋಬೋದು. ಈ ರೀತಿ ನೋಡಿ, ಬೀಡ್ ಹಾಕ್ಕೊಂಡು ಬೀಡ್ ಹಾಕ್ತಾ ಇರೋಂತಹ ಟ್ರಿಪಲ್ ಕ್ರೋಶೆ ಕಂಬನ ಬಿಟ್ಟು ನಾವು ಇನ್ನೂ 6 ಕಂಬಗಳನ್ನ ಮಾಡ್ಕೋಬೇಕು. ಈ ಕಂಬವನ್ನು ಬಿಡಬೇಕು ನಾವು, ಅಂದರೆ ಕೌಂಟ್ ಮಾಡ್ಕೋಬಾರ್ದು ಈ ಕಂಬನ. ಅಲ್ಲಿಗೆ 6, ಇದನ್ನು ಕೌಂಟ್ ಮಾಡಿಕೊಂಡ್ರೆ 7 ಮಾಡ್ಕೋಬೇಕು. ಈ ರೀತಿ ಹಾಕಬೇಕು. ನೆಕ್ಸ್ಟ್ ನೋಡಿ, ನಾನಿನ್ನು 6 ಕಂಬಗಳನ್ನ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. 3rd ಆರ್ಚು, ಒಂದು ಬೀಡ್ ಹಾಕ್ಕೋಬೇಕು, ಒಂದು ಆರ್ಚಿಗೆ ಕುಚ್ಚು ಹಾಕಬೇಕು. ಈ ರೀತಿ ವರ್ಕ್ ಮಾಡಬೇಕು. ಒಂದ್ರ ಪಕ್ಕ ಒಂದು ಆರ್ಚ್ ಬರೋದ್ರಿಂದ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ, ಟ್ರೆಡಿಷನಲ್ ಲುಕ್ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಎವರ್ ಟ್ರೆಂಡಿಂಗು ವರ್ಕ್ ಅಂತ ಹೇಳ್ಬೋದು. ಕಾಂಟ್ರಾಸ್ಟ್ ಕಲರು ನಿಮಗೆ ಸೀರೆ ಏನಾದರೂ 2 ಕಲರ್ ಇತ್ತು ಅಂದರೆ ನೀವು ಆರ್ಚನ್ನು ಒಂದು ಕಲರ್ ಮಾಡಿ, ನಂತರ ಕುಚ್ಚು ಹಾಕ್ತಿರಲ್ಲ, ಆ ಕುಚ್ಚನ್ನು ಸೀರೆ ಬಾಡಿ ಕಲರ್ ಹಾಕಿ ವರ್ಕ್ ಮಾಡಿದರೆ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಕುಚ್ಚು ಕೂಡ ಹೈಲೈಟ್ ಆಗುತ್ತೆ. ನೋಡಿ, ಈ ರೀತಿ 6 ಟ್ರಿಪಲ್ ಕ್ರೋಶೆ ಕಂಬ, ಬೀಡ್ ಹಾಕ್ಕೊಂಡು 1 ಟ್ರಿಪಲ್ ಕ್ರೋಶೆ ಕಂಬ, ಬೀಡ್ ಆದಮೇಲೆ ಮತ್ತೆ 6 ಕಂಬಗಳು. ಈ ರೀತಿ ಮಾಡಿಕೊಂಡು 3 ಚೈನ್ ಗ್ಯಾಪ್ಗೆ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಾನೊಂದು 5-6 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನು ಇಲ್ಲೇನು 3 ಚೈನ್ ಬಿಟ್ಟು ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಂಡಿದ್ವು, ಅಲ್ಲಿ ಕುಚ್ಚು ಹಾಕಿದ್ದೀನಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.